ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬುಧವಾರದ ಮಿನಿ ಬ್ಲಾಗ್. ನಾನು ತುಂಬ ದಿನ ಅಲ್ಲ, ತುಂಬ ವರ್ಷಗಳಿಂದನೇ ಬೆಟ್ಟದ ತಾಯಿ ಚಾಮುಂಡೇಶ್ವರಿನ ಬೆಟ್ಟ ಹತ್ತಿ ನೋಡಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅದು ಇವತ್ತು ನೆರವೇರ್ತು. ಯಾವುದೇ ರೀತಿ ಆರ್ಕೆ ಆಗಲಿ ಬೇಡಿಕೆ ಆಗಲಿ ನನಗಿರಲಿಲ್ಲ. ಬೆಟ್ಟ ಹತ್ತಬೇಕು ಅನ್ನೋ ಆಸೆ ಅಂತೂ ತುಂಬಾ ಇತ್ತು. ಬೆಟ್ಟ ಹತ್ತಕ್ಕೆ ಶುರು ಮಾಡಿದೆ. 500 ಮೆಟ್ಲು ಹತ್ತುತ್ತಾ ಇದ್ದಂಗೆ ತುಂಬಾ ಸುಸ್ತಾಯ್ತಾ ಇತ್ತು. ನಾನು ಸ್ವಲ್ಪ ಹೊತ್ತು ನಿಂತು ಸುಧಾರಿಸ್ಕೊಂಡೆ, ತಾಯಿಗೆ ಬೇಡ್ಕೊಂಡೆ, ಅರ್ಧ ಮೆಟ್ಲು ಹತ್ತಿದ್ದೀನಿ ತಾಯಿ, ಇನ್ನೂ ಅರ್ಧ ಮೆಟ್ಲು ಹತ್ತೋ ಶಕ್ತಿ ನಂಗೆ ಕೊಡಲಿ ಅಂತ. ಅಲ್ಲೆಲ್ಲ ಮೆಟ್ಲಿಗೂ ಕುಂಕುಮ ಇಟ್ಕೊಂಡು ಬರ್ತಾಯಿದ್ರು. ಜೊತೆಗೆ ನಾವು ಅದೇ ಥರ ಬಂದ್ವಿ. ಹಾಗೆ ನಂದಿ ಸಿಕ್ತು, ಅಲ್ಲಿ ಒಂದು ನಮಸ್ಕಾರ ಹಾಕಿ ಮುಂದುವರಿಸ್ದೆ. ಬೆಟ್ಟ ಹತ್ತಿದ ಮುಗಿತಾ ಬಂತು. ಅಷ್ಟರಲ್ಲಿ ನನ್ನ ಆಯಾಸ ಎಲ್ಲ ಕಡಿಮೆ ಆಗಿತ್ತು. ತಾಯಿ ಗೋಪುರ ನೋಡ್ತಾ ಇದ್ದಂಗೆ ನನಗಂತೂ ತುಂಬಾ ಖುಷಿ ಆಯಿತು. ದರ್ಶನಕ್ಕೆ ಅಂತ ಹೂವು ತಗೊಳ್ಳೋಣ ಅಂತ ಹೊರಟ್ವಿ. ಹೂ ತಗೊಂಡು ದರ್ಶನಕ್ಕೆ ಅಂತ ಹೊರಟ್ವಿ. ಅಲ್ಲಂತೂ ತುಂಬಾ ರಶ್ ಇತ್ತು. ನಮ್ಮ ಕೈಲಂತೂ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದ ವಾಪಸ್ ಬಂದುಬಿಟ್ಟು ಅಣ್ಣಂಗೆ ಫೋನ್ ಮಾಡಿದೆ. ಅಣ್ಣ ಯಾವಾಗಲೂ ಹೇಳ್ತಿದ್ರು ಅಲ್ಲಿ ಹೋದಾಗ ಫೋನ್ ಮಾಡಮ್ಮ ಅಂತ. ಫೋನ್ ಮಾಡಿದೆ. ನನ್ನ ದುರಾದೃಷ್ಟಕ್ಕೆ ಫೋನ್ ಸಿಗಲಿಲ್ಲ ಅವ್ರಿಗೆ. ಆಗ 100 ರೂಪೀಸ್ ಕೊಟ್ಟು ಸ್ಪೆಷಲ್ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೊರಟೆ. ಎಷ್ಟೊತ್ತಿಗೆ ತಾಯಿ ದರ್ಶನ ಮಾಡ್ತೀವಿ ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ಒಳಗಡೆ ಹೋಗ್ತಾ ಇದ್ದಂಗೆ ತುಂಬಾ ಖುಷಿ ಆಯಿತು. ಪ್ರಸಾದನೂ ಕೂಡ ಸಿಕ್ತು. ಪ್ರಸಾದ ತಗೊಂಡು ತಾಯಿ ದರ್ಶನಕ್ಕೆ ಒಳಗಡೆ ಹೊರಟ್ವಿ. ಮುಂದೇನಾಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.